Yo, all my ladies and gentlemen, this is the new collaboration of Faltel Kings. I'm a bro, Harvey Cristo, gonna represent you. ನಮಸ್ಕಾರ, ನಾನು ಏಕಾಂತ್. ನಾನು ಓದೋದ್ರಲ್ಲಿ ಫಸ್ಟ್ ಕ್ಲಾಸ್, ಭಾಷಣ ಮಾಡೋದ್ರಲ್ಲಿ ಡಬಲ್ ಕ್ಲಾಸ್. ಮಗಳೇ, ಲೇಟ್ ಆಯ್ತು ಅಂತ ಸಿಟ್ಟಾಗಿ ಏನವ್ವಾ? ಒಂದೂವರೆ ವರ್ಷಕ್ಕೆ ನಾವೇನು ಇದು ಮಾಡ್ತೇವೆ ಎಲ್ಲ ಅನುಕರಣೆ ಮಾಡಕ್ ಸ್ಟಾರ್ಟ್ ಮಾಡ್ದ ಅವನು. ಸ್ಟೈಲ್ ಅಂದ್ರೆ ಬಿಟ್ರೆ ಭಾರಿ ಸಿಕ್ಕಾಬಿಟ್ಟ ಸ್ಟೈಲ್. ಚಸ್ಮಾ ಹಾಕೋದು, ಗಾಗಲ್ ಹಾಕಿ ಅನ್ನೋದು. ಅವ್ನು ಭಾಷಣ ಮಾಡಿಸಿದ ಇಡೀ ಊರೇ ಕೇಕೆ ಹಾಕಿಬಿಡ್ತಾನೆ ಅವ್ನ ಭಾಷಣಕ್ಕೆ. ಅಲ್ಲಿಂದ ಅವನ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ. ಎಲ್ಲರ ಜೊತೆಗೆ ಬೆರಿತಾನ ಸರ. ಆಮೇಲೆ ಸ್ವಲ್ಪ ಜಗಳ ಬಂದಾಗ ಜಗಳನೂ ಆಡ್ತಾನ. ಮನೆಯೊಳಗೆ ಸ್ವಲ್ಪ ಅದನ್ನ ಕೊಡ್ಸೋ ಇದನ್ನ ಕೊಡ್ಸೋ ಅಂತ ಜಾಸ್ತಿ ಹಠ ಮಾಡ್ತಾನ್ರಿ. ಅವ್ನು ಏಕಾಂತ್ ಅಂತ ಕರೀದ್ರೆ ಅವ್ನು ಅಣ್ಣ ಅನ್ನೋದಿಲ್ಲ, ಲೇ ಅಣ್ಣ ಅಂತಾನೆ. 5 ರೂಪಾಯಿ 5 ಟಿವಿ ತಯಾಗಿ ಇಟ್ಟಿರ್ತಾರೆ, ಅದನ್ನು ಕೂಡ ಹಾಗೆ ತಕೊಂಡ್ ಬಿಡ್ತಾನೆ. ಚೆಸ್ ಇಷ್ಟ, ಓಡೋದಿಷ್ಟ, ಖೋಖೋ ಆಡೋದಿಷ್ಟ, ಕಬಡ್ಡಿ ಇಷ್ಟ, ಮ್ಯೂಸಿಕಲ್ ಚೇರ್ ಇಷ್ಟ, ನಂಗೆಲ್ಲ ಆಟನೂ ಇಷ್ಟ. ತಿಂಡಿ ಪೋತ 2 ಗಂಟೆಗೆ ಒಂದೊಂದ್ಸರಿ 5 ರೂಪಾಯಿ 10 ರೂಪಾಯಿ ಬೇಕು. ಹಾವೊಬ್ಬ ಕಣ್ಣಲ್ಲಿ ಬಾಯಲ್ಲಿ ಈ ಥರ ಮಾಡೋದು ಹಿಂಗೆ ಮಾಡೋದು, ಕಣ್ಣು ಹೋಗಿ ಬೇರ್ಸುಡು ಮಾಡಿ ನಾನು ಬೇಜಾರು ಕಳೆದ್ಬಿಡ್ತಾನೆ. ಏಕಾಂತನ ಭಾಷಣ, ಏಕಾಂತನ ಏಕಪಾತ್ರ ಅಭಿನಯ, ಅವರ ನಾಟಕಗಳನ್ನೆಲ್ಲ ನಮ್ಮ ಪಂಚಾಯತಿಯವರು ಗುರುತಿಸಿ ಅವನಿಗೆ ಯೋಗ್ಯವಾದ ಪುರಸ್ಕಾರ ಸನ್ಮಾನಗಳನ್ನು ಮಾಡಿ ನಗದು ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ವಾಭಾವಿಕ 9 ತಿಂಗಳಿಗೆ ಡೆಲಿವರಿ ಆಗಬೇಕು. ಸ್ವಲ್ಪ ಸಮಸ್ಯೆ ಆಗಿ 8 ತಿಂಗಳಿಗೆ ಡೆಲಿವರಿ ಆಗೋಯ್ತು. ಶಿಷ್ಯಾಗ 2 ಲಕ್ಷ ಕೇಳಿದ್ರಿ, ಕೊಯ್ ತೆಗಿತೀವಿ ಅಂತ ಅಂದು. ಮತ್ತು ಬೇಡ ಹೆಂಗಾರಾಗಲಿ ಅಂದು ಸರ್ಕಾರಿ ದವಾಖಾನೆಗೆ ಹಾನಗಲ್ಲಿ ಕರ್ಕೊಂಬಂದಿರಿ. ಹಾನಗಲ್ಲಿ ಕರ್ಕೊಂಬಂದು 3,000 ಕೊಟ್ಟು ಹೊಟ್ಟಿಗೆ ಕೂಸಿ ತೆಗ್ಸಿದ್ರಿ. ಸತ್ತದಿ ಬೇಡ ನಮಗೆ ಮಗು ಅಂತ ಹೇಳಿ ತೆಗ್ಸಿದಿರಿ. ಅದು ಹಂಗೆ ಟುಕು ಅನ್ನೋದು ವಾಪಸ್ ಕಕ್ರಿಗೆ ಹಂದಾಳ ಆಸ್ಪತ್ರೆಗೆ ದವಾಖಾನೆ ಕರ್ಕೊಂಡು ಹೋಗಿ ಅದನ್ನು ಬದುಕಿಸಿ ಇದಕ್ಕೆ ಬಂದಿರಿ. ಅವ್ನು ಹುಟ್ಟಿದ ಮೇಲೆಲ್ಲ ಒಳ್ಳೇದಾಗಿತ್ತು ಸರ್ ನಮಗೆ.